ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ವ್ಯೂಸ್ನ ಯಾವ ಥರ ಇಂಕ್ರೀಸ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಫಸ್ಟು ನೀವೇನು ಮಾಡಬೇಕಂದ್ರೆ ಫಸ್ಟು ಟಾಪಿಕ್ಕು ತಮ್ನೇಲ್ನ ಕರೆಕ್ಟಾಗಿ ಕ್ರಿಯೇಟ್ ಮಾಡೋದು ಕಲ್ತ್ಕೊಬೇಕು. ಪಿಕ್ಸೆಲ್ ಲ್ಯಾಬಲ್ಲಿ ಇರುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ನೀವು ಯಾವುದ್ರ ಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅದರ ರಿಲೇಟಾಗಿ ಎಲ್ಲನೂ ತುಂಬ ಕ್ಲೀನಾಗಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ. ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಂದರೆ ವಿಡಿಯೋ ಲೆಂತ್ ಇರಬೇಕು. ಫಾರ್ ಎಕ್ಸಾಂಪಲ್ 1 ಮಿನಿಟ್ 2 ಮಿನಿಟ್ಸ್ ಆದರೆ 3 ಮಿನಿಟ್ಸ್ ಆದರೆ ನಿಮಗೆ ವ್ಯೂಸ್ ಬರೋದಿಲ್ಲ ಬೇಗ. ಅದಕ್ಕೋಸ್ಕರ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ನೆಕ್ಸ್ಟು ನಿಮಗೆ ಡಿಸ್ಕ್ರಿಪ್ಷನ್ಸ್ ಕರೆಕ್ಟಾಗಿ ಹಾಕಿರಬೇಕು, ಕ್ಯಾಪ್ಷನ್ ಎಲ್ಲ ಕೂಡ ಕರೆಕ್ಟಾಗಿ ಕೊಟ್ಟಿರಬೇಕು. ನೀವು ಕಂಟೆಂಟ್ನ ಯಾವುದ್ರ ಮೇಲೆ ಮಾಡಿರ್ತೀರ ಅಂತ ತುಂಬ ಇಂಪಾರ್ಟೆಂಟಾಗಿ ಕ್ಲಿಯರಾಗಿ ಹೇಳಿರಬೇಕು. ಅವಾಗ ಮಾತ್ರ ನಿಮ್ಮ ವೀಡಿಯೋಸ್ನ ಫುಲ್ ನೋಡ್ತಾರೆ. ವ್ಯೂಸ್ ಯಾವಾಗ ಬರುತ್ತಂದರೆ ಡೈಲಿ ಅಪ್ಲೋಡ್ ಮಾಡ್ತಿರಬೇಕು. ಫಾರ್ ಎಕ್ಸಾಂಪಲ್ ಒಂದು ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾಯಿರಿ. ನಿಮಗೆ ಅದೇ ಟೈಮಿಂಗ್ಸಲ್ಲಿ ದಿನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ದಿನಕ್ಕೆ 1 ವೀಡಿಯೋ ಹಾಕ್ತಿರೋ, 2 ವೀಡಿಯೋ ಹಾಕ್ತಿರೋ, 3 ವೀಡಿಯೋ ಹಾಕ್ತಿರೋ, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ರೆ ಯಾರೋ ನಿಮಗೆ ಗೊತ್ತಿಲ್ಲದವ್ರು ಕೂಡ ಅದನ್ನು ನೋಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಪರಿಚಯ ಇಲ್ಲ, ಅದಕ್ಕೋಸ್ಕರ ವ್ಯೂಸ್ ಬರ್ತಾಯಿಲ್ಲ. ಸ್ವಲ್ಪ ದಿನ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾ ಹೋದರೆ ಯಾರೋ ದಿನ ಮಾಡ್ತಾನೆ ಅಂತ ಕ್ಲಿಕ್ ಮಾಡಿ ಕೂಡ ನೋಡೋರಿರ್ತಾರೆ. ಆ ಟಾಪಿಕ್ ಇಷ್ಟ ಆಗಬೇಕು, ಆವಾಗ ನಿಮಗೆ ಈಸಿಯಾಗಿ ವ್ಯೂಸ್ ಬಂದೇ ಬರುತ್ತೆ. ನೆಕ್ಸ್ಟು ಹ್ಯಾಶ್ಟ್ಯಾಗ್ ಕೂಡ ಕರೆಕ್ಟಾಗಿ ಹಾಕಿರಬೇಕು. ರಿಲೇಟೆಡ್ ಹ್ಯಾಶ್ಟ್ಯಾಗ್ನ ಹಾಕೋದು ಕಳೀರಿ. ನೆಕ್ಸ್ಟು ನಿಮ್ಮ ಯೂಟ್ಯೂಬ್ ಸರ್ಚ್ ಇಂಜಿನಲ್ಲಿ ಎಲ್ಲೆಲ್ಲಿ ಅಪ್ಲೋಡ್ ಮಾಡ್ತಿರೋ ಅಲ್ಲೆಲ್ಲ ಕರೆಕ್ಟಾಗಿ ನಿಮ್ಮ ಕೀವರ್ಡ್ಸ್ ಎಲ್ಲನೂ ಅಪ್ಲೋಡ್ ಮಾಡಿರಿ. ನೆಕ್ಸ್ಟು ಎಲ್ಲನೂ ಕೂಡ ಕ್ಲೀನಾಗಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ರೀಚ್ ಆಗುತ್ತೆ. ಅದೇ ರೀತಿ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಡಿಟಿಂಗ್ ಯಾವ ಥರ ಮಾಡಿರ್ತೀರ ಅದ್ರ ಮೇಲೆ ಕೂಡ ನಿಮಗೆ ಈ ವ್ಯೂಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಓಕೆನಾ. ನಿಮ್ಮ ಫೇಸು ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಿಮ್ಮ ಫೇಸ್ನ ಒಂದು ತಿಂಗಳು ಕರೆಕ್ಟಾಗಿ ತೋರಿಸ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ನೀವು ಪರಿಚಯ ಆಗೋವರೆಗೂ, ಆಮೇಲೆ ನಿಮಗೆ ವೀಡಿಯೋಸು ಪಕ್ಕ ರೀಚ್ ಆಗುತ್ತೆ. ನಿಮ್ಮನ್ನು ಕೂಡ ಜನಗಳು ಗುರುತಿಸ್ತಾರೆ ಇವನು ಚೆನ್ನಾಗಿ ಮಾಡ್ತಾನೆ ಅಂತ. ಆವಾಗ ರೀಚು ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ಓಕೆನಾ. ನೆಕ್ಸ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಬೇಗ ರೀಚ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀರಾ, ಇವಾಗ ಜಸ್ಟ್ ಫಸ್ಟ್ ವೀಡಿಯೋ ಅಂದ್ಕೊಳ್ಳಿ, ಜಸ್ಟ್ ಇಂಟ್ರಡಕ್ಷನ್ ಕೊಟ್ಟಿರ್ತೀರ. ಓಕೆ. ನೆಕ್ಸ್ಟ್ ಡೇ ಟಾಪಿಕ್ನ ರೀಚ್ ಮಾಡ್ತೀರಾ. ಟಾಪಿಕ್ ಯಾವುದ್ರ ಮೇಲೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ, ಆವಾಗ ನಿಮ್ಗೆ ಯಾರೂ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನಲ್ಲಿ ಲೀಸ್ಟ್ ಅಂದರೆ 10 ಜನ ಸಬ್ಸ್ಕ್ರೈಬರ್ಸ್ ಇರೋರು, 20 ಜನ ಸಬ್ಸ್ಕ್ರೈಬರ್ಸ್ ಇರೋರು ನಿಮ್ಮ ವೀಡಿಯೋಸ್ನ ನೋಡಿದಾಗ ಅವ್ರಿಗೂ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ. ಅಂಥವ್ರು ನಿಮ್ಮ ಫಸ್ಟು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ಅವರು. ಓಕೆನಾ. ಅವರು ನಿಮ್ಮ ಚಾನಲ್ನ ನೋಡಿ ಇವನು ಇನ್ಕ್ರೀಸ್ ಆಗ್ತದೇನಾ ಅಂತ ಗೊತ್ತಾದ ಮೇಲೆ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಓಕೆನಾ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆವಾಗ ಅವರು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಮಾಡ್ದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಓಕೆನಾ. ಇದೇ ಥರ ನೋಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.